ಕಿರಣ ಬಾಪ ಇಲ್ಲಿ ಗಾಡಿ ಎತ್ಕೊಂಡು ಹೋಗಿದ್ನ. ಅದೇನ್ ಮಾಡ್ಕೊಂತೀರಾ ಮಾಡಿ ಮುಟ್ಬಿಟ್ರಿ ಸರ್ ಗಾಡಿನ ನೀವು. ಅದೇನ್ ಮಾಡಿ ನೋಡ್ತೀನಿ ನಾನು. ಅದ್ ಹೆಂಗ್ ಮುಟ್ಬಿಡ್ತೀರಾ ಗಾಡಿನ ನೀವು? ನೋಡಮ್ಮ ದುರಂಕರ ನಿನ್ ಗಂಡಂದು. ಆದ್ರೆ ಮುಟ್ರಿ ಸರ್ ಗಾಡಿನ ಇವತ್ತ ಈ ಜಾಗದಿಂದ ಹೆಂಗ್ ಎತ್ಬಿಡ್ತೀರಾ ನಾನು ನೋಡ್ತೀನಿ. ಚಂದು ಕಟ್ ಮಾಡಮ್ಮ. ಎಲ್ಲೆಲ್ಲೋ 500 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀಯ, ಕೊಟ್ಬಿಟ್ಟು ನಡಿ. ಏನಕ್ಕೆ ಹಿಂಗ್ ಆಡ್ತಿದ್ದೆ ನೀನು? ನಾನ್ಯಾಕೆ ದುಡ್ಡು ಕೊಡ್ಬೇಕು? ನಾನ್ ತಪ್ಪು ಮಾಡಿಲ್ಲ ಕಣ. ಮಾದೇವ್ ಕೊಡ್ತೀಯಾ ಬನ್ರಿ ಇಲ್ಲಿ. ಬಿಡು. ಮಾದೇವ್ ಬನ್ರಿ ಇಲ್ಲಿ. ಇವನು ಕುಡ್ದವ್ನ ಅನ್ಬಿಟ್ಟು ಕೇಸ್ ಹಾಕ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಚಾನ್ಸ್ ಕೊಡ್ತಾ ಇದ್ದೀನಿ. ನನ್ನ ಜೊತೆ ನೀವು ಕೂಡ ಸೇರಿ ಯಾರಿಗಾದ್ರು ಪ್ರ್ಯಾಂಕ್ ಮಾಡ್ಬೋದು. ಸೊ ಮೆಸೇಜ್ಗಳನ್ನ ಕಳಿಸಿ ಅಂತ ಸಾಕಷ್ಟು ಜನರು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀರಾ. ಸೊ ಇವತ್ತು ಚಂದ್ರು ಅನ್ನೋರ ಜೊತೆ ಸೇರಿ ನಾವು ಅವ್ರ ಹೆಂಡ್ತಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀವಿ, ಪ್ರ್ಯಾಂಕ್ ಮಾಡ್ತಾಯಿದ್ವಿ. ಸೊ ಫಸ್ಟು ಬನ್ನಿ, ಚಂದ್ರು ಇವರು ಕ್ಯಾಬ್ ಡ್ರೈವರ್ ಅಂತೆ. ಇವ್ರಿಗೆ ಕಾಲ್ ಮಾಡಿ ಆಮೇಲೆ ಇವ್ರ ಹೆಂಡ್ತಿಗೆ ನಾನು ಅವರು ಸೇರಿ ಕಾಗೇರಿಸ್ತೆ. ಹಲೋ ಹಲೋ ಮಿಸ್ಟರ್ ಚಂದ್ರು, ನಮಸ್ಕಾರ. ನಮಸ್ಕಾರ ಅಣ್ಣ. ಯಾರಂತ ಗೊತ್ತಾಗಿಲ್ಲ. ನಾನಣ್ಣ ನಿಮ್ಮ ಅಭಿಮಾನಿ. ಯಾರಣ್ಣ? RJ ಸುನೀಲ್ ಅಂತ. ಹಾ ಅಣ್ಣ ಹೇಳಿ ಅಣ್ಣ. ಏನಣ್ಣ ನಿದ್ದೆ ಮಾಡ್ತಾ ಇದ್ದ? ಇಲ್ಲ, ಇವಾಗ ಡ್ಯೂಟಿ ಮುಗಿಸ್ಕೊ ಬಂದ್ ಮಲಗಿದೆ. ಹೇಳಿ ಅಣ್ಣ. ಇಲ್ಲಿ ಮನೇಲಿದ್ದೀರಿ ಹೊರಗಡೆನಾ? ಹೊರಗಡೆನೆ ಇದೀನಿ. ಹೇಳಿ ಅಣ್ಣ, ಫ್ರೀ ಆಗಿ ಕುಂತಿದ್ದೆ. ಏನೋ ಮೆಸೇಜ್ ಕಳಿಸಿದ್ರಲ್ಲ ನಿಮ್ಮ ಧರ್ಮಪತ್ನಿಗೆ ಕಾಗೇರಿಸ್ಬೇಕು ಅಂತ. ಹೌದೌದಣ್ಣ. ಅವ್ರು ಎಲ್ಲಿರೋದು? ಅಣ್ಣ ಮೈಸೂರು. ಇವಾಗ ಒಂದು ಕೆಲಸ ಮಾಡೋಣ, ನಾನು ನೀವು ಇಬ್ರು ಸೇರ್ಕೊಂಡು ಕಾಗೇರಿಸೋಣ. ಹಾ ಓಕೆ ಅಣ್ಣ, ಮಾಡೋಣ. ಈಗ ನಿಮ್ಮ ಹೆಂಡ್ತಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ. ಹಾ ಓಕೆ ಅಣ್ಣ. ಹಾಕ್ಬಿಟ್ಟು ಸ್ಟಾರ್ಟಿಂಗ್ ನೀವು ಹೇಳಿ, ಲೇ ಪೊಲೀಸ್ ಹಿಡಿದ್ಬಿಟ್ಟವ್ರೆ, ಹಾ ಈ ಥರ ನಾನು ಹೆಂಡ್ತಿ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿದ್ದೀನಿ, ಹಾ ಮಾತಾಡೋರ ಜೊತೆ ನನ್ನ ಜೊತೆನೆ ಮಾತಾಡ್ತಿದ್ರು ಅಂತ ಸುಳ್ಳು ಹೇಳು ಅಂತ ಹೇಳ್ಬಿಡಿ. ಸರಿ ಸರಿ ಅಣ್ಣ, ಆಯ್ತು. ಇವಾಗ ಕಾನ್ಫರೆನ್ಸ್ ಹಾಕ್ಲಾ? ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ, ಏನ್ ಮಾಡ್ತಿದ್ಯಮ್ಮ? ಅಕೌಂಟ್ ಸೀರೆ ಹೊಡ್ತಿದ್ದೆ. ಯಾಕೆ? ಹೌದಾ, ಇಲ್ಲಿ ಹೋಯ್ತಾ ಇದೆ ಮಾತಾಡ್ಕೊಂಡು ಫೋನಲ್ಲಿ. ಪೊಲೀಸವ್ರು ಹಿಡ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದೀನಿ, ಅವ್ರು ಕೇಳ್ತಾನೆ ಇಲ್ಲ. ನಾನು ಹೇಳ್ತೀನಿ, ನನ್ನ ವೈಫ್ ಹತ್ರ ಮಾತಾಡ್ತಾ ಇದ್ದೆ, ಅದಕ್ಕೋಸ್ಕರ ಏನೋ ಎಮರ್ಜೆನ್ಸಿ ಇತ್ತು ಮಾತಾಡ್ತಾ ಇದೀವಿ ಅಂತ ಹೇಳ್ತಾ ಇದೀನಿ. ಅವ್ರು ನಂಬ್ತಾನೆ ಇಲ್ಲ, ಗಾಡಿ ಹಿಡ್ಕೊಂಡು ಬಿಡಲ್ಲ ನಾವು ಅಂತ ಇದ್ ಮಾಡ್ತಾವ್ರೆ. ಅವ್ರ ಹತ್ರ ಗೊತ್ತೀನಿ ಅಂತ ಹಂಗೆ ಮಾತಾಡಿ. ಸರ್ ಯಾರಪ್ಪ ಇದು? ನಿಜವಾಗ್ಲೂ ಅವ್ರ ವಯಸ್ಸ. ನಾನು ಎಲ್ಲಿರೋದಮ್ಮ? ನಿಮ್ಮ ಹೆಸರೇನು? ನನ್ನ ಹೆಸರು ಸಾನಿಕಾ ಅಂತ. ಏನು ಅಂಥದ್ದು ಇಲ್ಲಿ ನೀವು ಗಾಡಿ ಓಡಿಸ್ಕೊಂಡು ಮಾತಾಡ್ಬೇಕಾ ನಿಮ್ಮ ಜೊತೆ? ಇವರು ಏನು ಕಂಡೀಷನ್ ಆಗ್ತೀರಂತಲ್ಲ ನೀವು? ನಾನ್ ಕಂಡೀಷನ್ ಆಗ್ತಿದ್ನ. ಏಯ್ ಏನು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಸರ್, ಅದಕ್ಕೋಸ್ಕರ ಕರೆದೆ. ಎಷ್ಟು ತಿಂಗಳಮ್ಮ ನಿಮ್ಗೆ ಇವಾಗ? ನನ್ಗ 8 months. ನಿಲ್ಸ್ಬಿಟ್ಟಾರು ಮಾತಾಡಕ್ಕೆ ಹೇಳ್ಬೇಡವಾ ನೀವು? ನೀವು ಈ ಮನೇಲಿ ಜವಾಬ್ದಾರಿಯಾಗಿರಿ ಹೆಂಗಸ್ರಾಗ್ಬಿಟ್ಟು ಇಲ್ಲಿ ಗಾಡಿ ಮೊಬೈಲಲ್ಲಿ ಮಾತಾಡ್ಕೊಂಡು ಓಡಿಸ್ಕೊಂಡು ಹೋಯ್ತಾ ಇದ್ರೆ ಒಂದ್ ಕಡೆ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಸರ್ ಸ್ವಲ್ಪ ಅದೇ ಒಂಚೂರು ಆಸ್ಪತ್ರೆ ಹೋಗ್ಬೇಕು ಅಂತ ಹೇಳ್ದೆ, ಅದಕ್ಕೋಸ್ಕರ. ಸಾರಿ ಸರ್, ಮತ್ತೆ ರಿಪೀಟ್ ಆಗಲ್ಲ. ಏನ್ ರಿಪೀಟ್ ಆಗಲ್ಲ? ಇಲ್ಲಿ ಚೆಕ್ ಮಾಡ್ತಾ ಇದೀನಿ ಮಿಷಿನ್ ಅಲ್ಲಿ. ಈ ಮಂತ್ 3ನೇ ಸಲ ಹಿಂಗೆ ಇಲ್ಲಿ ಫೈನ್ ಆಗಿರೋದು. ನನ್ ಕೈ ಸಿಕ್ಕಾಕೊಂಡವ್ರು ಅಷ್ಟೇ, ಇನ್ನೆಲ್ಲ ಕಡೆ ಫೋಟೋ ಐತೆ. ತಲೆಯಲ್ಲಿ ಬುದ್ಧಿ ಬೇಡವಯ್ಯ ನಿನ್ಗೆ? ಆಯ್ತು ಬಿಡಿ, ನಾನೇ ಸ್ವಲ್ಪ ಅರ್ಜೆಂಟಿಂದ ಕರ್ಕೊಂಡು ಅಷ್ಟೇ. ಏನು ಅಂತ ಅರ್ಜೆಂಟು ನಿಮಗೆ? ಸರ್ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ. ಹಾಸ್ಪಿಟ್ಲಲ್ಲಿ ಇದ್ರೆ ಇವಾಗ ಅಡ್ಮಿಟ್ ಮಾಡಿದಾರಾ? ಅಡ್ಮಿಟ್ ಮಾಡಿಲ್ಲ, ಹೋಗ್ಬೇಕಿತ್ತು ಸ್ವಲ್ಪ, ಅದಕ್ಕೋಸ್ಕರ ಅರ್ಜೆಂಟ್ ಕರೆಸ್ತೆ. 500 ರೂಪಾಯಿ ಫೈನ್ ಆಗಿ ಕಳಿಸ್ತೀನಿ ಈ ಸಲ. ಇನ್ನೊಂದ್ಸಲ ಈ ತರ ಎಲ್ಲ ಇದಾಯ್ತು ಅಂತಂದ್ರೆ ನೋಡಮ್ಮ, ಇದೇ ಫಸ್ಟ್ ಅಂಡ್ ಲಾಸ್ಟ್. 500 ರೂಪಾಯಿ ಕಟ್ಬೇಕಣ್ಣ ಈಗ ನೀನು. ನಾನ್ ಡ್ರೈವರ್ ಸರ್, ನಾನು ರ್ಯಾಶ್ ಡ್ರೈವ್ ಮಾಡ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಹೋಯ್ತಾ ಇದ್ದೀನಿ ಸರ್ ರೋಡಲ್ಲಿ ಗಾಡಿ ತಗೊಂಡು. ಪರ್ಸನಲ್ ಫೋನ್ ಮಾಡಿ ಬರುತ್ತೆ, ನಾನು ಮಾತಾಡ್ತೀನಿ ಸರ್. ನೀವ್ ಹೆಂಗ್ ಸರ್ ಹೇಳ್ತೀರಾ? ಏನ್ ಫೋನಲ್ಲಿ ಮಾತಾಡಂಗೂ ಇಲ್ವಾ ನಾವು? ಮುಚ್ತೆ ಬಾಯ್ನ. ಈಗ ಗಾಡಿ ಸೀಜ್ ಮಾಡ್ಬಿಡ್ತೀನಿ ಹೇಳ್ತಾ ಇದೀನಿ. ಮರ್ಯಾದೆಯಿಂದ ಏನೋ ಹೆಂಗಸ್ರು ಏನೋ ಪ್ರೆಗ್ನೆಂಟ್ ಅಂದಿದ್ದಕ್ಕೆ ಹುಡುಗಿ ಜೊತೆ ಮಾತಾಡಿದ್ ನಾನು. ಏನ್ ಈ ತರ ಉಲ್ಟಾ ಪಲ್ಟಾ ನೀನು ಮಾತಾಡ್ತಿಲ್ಲ? ನಾನು ಗಾಡಿ ಸೀಜ್ ಯಾರು ಸರ್ ನಿಮ್ಗೆ ಪರ್ಮಿಷನ್ ಕೊಡಿದ್ ಗಾಡಿ ಸೀಜ್ ಮಾಡಕ್ಕೆ? ಏಯ್ ಏನ್ ನಿಮ್ಮ ಅಪ್ಪ ಕೊಡ್ತಾನೆ ನನಗೆ ಪರ್ಮಿಷನ್? ನಾವು ಪೊಲೀಸು, ನಾನು ಸೀಜ್ ಮಾಡ್ತೀನಿ. ಬರ್ಬೇಡಿ ಸರ್, ಸರಿ ಇರೋದಿಲ್ಲ. ಇವತ್ತು ಏನಾಗುತ್ತೋ ನಾನು ನೋಡ್ತೀನಿ. ಏನಿಗೆ ಸರ್ ಮಾತಾಡಿ? ಏನಿಗೆ ಸರ್? ನನ್ನ ಪರ್ಸನಲ್ ನಾನು ಮಾತಾಡ್ಕೊತೀನಿ ಸರ್. ಗಾಡಿ ರೋಡಲ್ಲಿ ಓಡ್ಬೇಕಾದ್ರೆ ನಾನು ಬಂದಿದ್ನ. ನಿನ್ ಪರ್ಸನಲ್ ನಿಮ್ ಮನೇಲಿ ಇಟ್ಕೋ ನೀನು. ಅದ್ ತಂದ್ಬಿಟ್ಟು ಹೊರಗಡೆ ಎಲ್ಲ ನೆಲ್ಕೊಂಡು ಕಿಸ್ಕೊಂಡು ಮಾತಾಡ್ತಾ ಇದ್ರೆ ಏನೋ ಹೋಗ್ಲಿ ಪಾಪ, ಹೆಂಡ್ತಿ 8 ತಿಂಗಳು ಗರ್ಭಿಣಿ ಅಂತ ಮಾತಾಡಿದ್ರೆ ಹೋಗ್ಲಿ ಪಾಪ ಬಿಡೋಣ ಅನ್ಬಿಟ್ಟು ಇದ್ ಮಾಡಿದ್ರೆ ನೀನು ಮಾತಾಡ್ತೀನಿ ನೀನು. ಸರ್ ಇವೆಲ್ಲ ಮಾತಾಡ್ಬೇಡಿ ಸರ್, ನೀವು ನಮಗೂ ಮಾತಾಡಕ್ ಬರುತ್ತೆ. ನನಗೂ ನಿಮ್ಮ ಅಪ್ಪನಂಗ್ ಮಾತಾಡಕ್ ಬರುತ್ತೆ. ನಾನೇ ನಿನ್ ವೈಫ್ ಜೊತೆ ಎಷ್ಟು ನಾನು
ಅದೇನಾಗುತ್ತೆ ನೋಡ್ಕೊಂತೀನಿ ನಾನು ಆಗ್ಲಿ ಹಲೋ ನೋಡಮ್ಮ ಏನ್ ನೀನ್ ಗಂಡನ್ ದುರಂಕಾರ ಇವಂದು ಕೊಟ್ಬಿಟ್ಟು ಸರಿ ಯಾಕೆ ನಾನ್ ಕೊಡಲ್ಲ ಅಮ್ಮ, ಏನಕ್ಕೆ ಕೊಡ್ಬೇಕು ಅವ್ರಿಗೆ? ಆಯ್ತು ನಾನೇ ಕಳ್ಸ್ಕೊಡ್ತೀನಿ ಕೊಡು. ನಾನ್ ಕೊಡಲ್ಲ. ಇಲ್ಲ, ಏನಕ್ಕೆ ಏಯ್. ಕೊಡ್ಬೇಕು? ಇವತ್ತು ಎರಡು ಮಾಡ್ಬೇಕು ಸುಮ್ನೆ ಅವತ್ತಲ್ಲಿ ನಾನೇ ಕನ್ಸ್ಕೊಬೇಕು. ನಿಮಿಷ ಆಯ್ತು, ನೀನು ಹಿಂಗ್ ಆಡ್ತಿದ್ದೀವಿ ಇವಾಗ. ಇಷ್ಟು ದುರಂಕಾರದಲ್ಲಿ ಆಡ್ದವ್ ನಿನ್ಗೆ ಏಯ್ ಕಿರಣ ಬಾಪ ಇಲ್ಲಿ ಗಾಡಿ ಎತ್ಕೊಂಡು ಹೋಗಿದ್ನ ಅದೇನ್ ಮಾಡ್ಕೊಂತೀರಾ ಮಾಡಿ ಮುಟ್ಬಿಟ್ರಿ ಸರ್ ಗಾಡಿನ ನೀವು. ಅದೇನ್ ಮಾಡಿ ನೋಡ್ತೀನಿ ನಾನು, ಅದ್ ಹೆಂಗ್ ಮುಟ್ಬಿಡ್ತೀರಾ ಗಾಡಿನ ನೀವು? ನೋಡಮ್ಮ ದುರಂಕಾರ ನಿನ್ ಗಂಡಂದು ಆದ್ರೆ ಮುಟ್ರಿ ಸರ್ ಗಾಡಿನ ಇವತ್ತ ಈ ಜಾಗದಿಂದ ಹೆಂಗ್ ಎತ್ಬಿಡ್ತೀರಾ ನಾನು ನೋಡ್ತೀನಿ. ಚಂದು ಏಯ್ ಕಟ್ ಮಾಡಮ್ಮ ನೀನು. ಎಲ್ಲೆಲ್ಲೋ 500 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀಯ, ಕೊಟ್ಬಿಟ್ಟು ನಡಿ. ಏನಕ್ಕೆ ಹಿಂಗ್ ಆಡ್ತಿದ್ಯಾ ನೀನು? ನಾನ್ಯಾಕೆ ದುಡ್ಡು ಕೊಡ್ಬೇಕು? ನಾನ್ ತಪ್ಪು ಮಾಡಿಲ್ಲ ಕಣ. ನನ್ ಆಯ್ತು, ಫೋನ್ ನಾನೇ ಕೊಡ್ತೀನಿ, ನೀನ್ ಕೊಡ್ಬೇಡ. ಏಯ್ ಮಾದೇವ್ ಕೊಡ್ತೀಯಾ? ಬನ್ರಿ ಇಲ್ಲಿ. ಆಯ್ತು, ಬಿಡು. ಏಯ್ ಮಾದೇವ್ ಬನ್ರಿ ಇಲ್ಲಿ ಇವನು ಕುಡ್ದವ್ನ ಅನ್ಬಿಟ್ಟು ಕೇಸ್ ಹಾಕ್ರಿ. ಕುಡ್ಬಿಟ್ಟು ಗಾಡಿ ಓಡಿಸೋನೆ ಅಂತ ಉತ್ಪನ್ನ ಮಾತಾಡ್ತಾನೆ. ಇವ್ನು ಏನ್ ಮಾಡ್ಬೇಕು ಗೊತ್ತಾ ನನಗೆ? ಕಟ್ ಮಾಡಿದ್ಲು ಹೇಳಿ. ಅವ್ರ ಅಮ್ಮ ರೊಕ್ಕ ಎಲ್ಲಾಡ್ತಾರೆ, ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾಳೆ ಅನ್ಕೊಳ್ಳಿ. ನೀನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀವಿ ಬಿಡಪ್ಪ, ಏನೇ ಹೇಳಿ. ನಿಮ್ಮಷ್ಟು ಮಾಡಕ್ ಬರಲ್ಲ ಸರ್. ಇಲ್ಲ ಆವಾಜ್ ಆಗ್ತದೆ ಸರಿ, ನಿಜ್ಗಿಜ್ವಾಗ್ಲೂ ಹಿಂಗೆ ಆವಾಜ್ ಹಾಕ್ಬಿಟ್ರೆ ಮಾತ್ರ ನಿಂಗೆ ಏರೋಪ್ಲೇನ್ ಎತ್ತಿಸ್ಬಿಡ್ತಾರೆ. ಸುಮ್ನೆ ಅವಳು ಗೊತ್ತು, ಅವಳಿಗೆ ಸಡನ್ ಆಗಿ ಒಂದ್ಸಲ ನಂಗೂ BP ರೇಜ್ ಆಗ್ಬಿಡುತ್ತೆ. ಅವಳ ಹತ್ರ ಇದಾಗು ಅಷ್ಟೇ. ಮತ್ತೆ ಏನಾದ್ರು ಮಾಡ್ತಾವ್ರ? ಮಾಡಿದ ತಕ್ಷಣ ಹಾಕಿಲ್ಲ ಹಿಂಗೆ. ಹೌದ್ ಸರ್, ಮಾಡ್ತಾಳೆ. ಹಂಗೆ ಇರಿ ಸರ್. ಹಲೋ ಮಾತಾಡಿ ಸರ್, ನಮ್ಮ ವೈಫ್ ಇದಾರೆ ಲೈನಲ್ಲಿ. ಏನು ಮಾತಾಡಲ್ಲ ಇಲ್ಲಿ ಸ್ಟೇಷನ್ ಇದ್ ಮಾಡ್ಕೊಂಡು ಇದ್ ಮಾಡ್ತೀನಿ. ನಾನೇನಿಗೆ ಮಾತಾಡ್ಲಿ ನಿನ್ ಹೆಂಡ್ತಿ ಜೊತೆ? ಕಟ್ ಮಾಡು ಮಾತ್ಕು. ನೀನ್ ಹೆಂಡ್ತಿ ಅಂದ್ರೆ ಊರ್ಗಿಲ್ದೋದ್ ಹೆಂಡ್ತಿ ನಮ್ಮ ಹುಡುಗ. ಕಟ್ ಮಾಡಮ್ಮ, ಕಟ್ ಮಾಡಮ್ಮ, ಹಲೋ ಕಟ್ ಮಾಡಮ್ಮ ಫೋನು. ಸರ್ ಅಲ್ಲ, ಹಲೋ ಕಟ್ ಮಾಡಮ್ಮ. ನಿನ್ ಜೊತೆ ನನ್ಗೇನು ಮಾತಿಲ್ಲ. ಆಮೇಲೆ ಸುಮ್ನೆ ಬೇರೆ ಏನೇನಕ್ಕೂ ಇಲ್ಲಿ ಅವಕಾಶ ಕೊಡ್ಬೇಡಿ. ಕಟ್ ಮಾಡಿ. ಸುಮ್ನೆ ಇವನು ಒಳ್ಳೆ ದುರಾಂಕಾರದಲ್ಲಿ ಒಳ್ಳೆ ಏನ್ ಹಿಂಗಾಡ್ತಾವನಲ್ಲ ಇವನು. ಸರ್ ಆಯ್ತು, ನಾನು ಏನಿದೆ ನಾನು ಪೇ ಮಾಡ್ತೀನಿ, ಕಳ್ಸ್ಕೊಡಿ ಸರ್ ಅವ್ರು. ಅಲ್ಲ ಪೇ ಮಾಡಿದ್ರೆ ಅವನೇನ್ ಸುಮ್ನೆ ದುಡ್ಡು ಕೇಳ್ತಾ ಇದೀವ? ಅವ್ನು ಮಾಡಿರೋ ತಪ್ಪು ಕೇಳಿದ್ರೆ ಏನ್ ದುರಾಂಕಾರದಲ್ಲಿ ಮಾತಾಡ್ತಾನ ಬಾಯಿ ಬಂದಂಗೆ? ಸರ್ ಆಯ್ತು, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಟ್ಬಿಡಿ ಸರ್. ಮತ್ತೆ ಈ ತರ ಇರ್ತಾನೆ, ಆಗ್ಬೇರೆ ತರ ನೋಡ್ಕೊಂತೀವಿ. ಅಲ್ಲ ನೀನೇ ಕೇಳಿಸ್ಕೊಂಡೆ ಅಲ್ವಮ್ಮ ಹೆಂಗ್ ಮಾತಾಡ್ತಾನ ಬಾಯಿ ಬಂದಂಗೆ ಇವನು? ಸರ್ ಅವ್ರು ಸ್ವಲ್ಪ ಹಾಗೇನೆ, ಏನು ಮಾಡಕ್ಕಾಗಲ್ಲ. ಒಂಚೂರು ಹೇಳ್ತೀನಿ ಸರ್ ಅವರಿಗೆ ನಾನು ಆಮೇಲೆ. ಹಂಗೆ ಅಂದ್ರೆ ಇಲ್ಲಿ ಹೆಂಗೆಂಗೋ ಆಗೋಯ್ತದೆ. ಇಲ್ಲಿ ನಮ್ಮ ಹತ್ರ ಮಾತಾಡಿದ್ರೆ ಇವೆಲ್ಲ ಬಾಲ ಬಿಚ್ಚಿದ್ರೆ ಕೆಟ್ಟದಾಗೆಲ್ಲ ಬೈತವ್ರೆ. ಆಯ್ತು ಚಂದು, ಸುಮ್ನೆ ಇರ್ತೀರ ಏನಂತೀರ ಈಗ ನೀವು? ಹೇಳು ನೀನು, ಅವ್ರ ಹೆಂಗೆ ಬೈದ್ಬಿಟ್ರು ನಂಗೆ ಕೇಳಕ್ಕಾಗಲ್ಲ. ನಿನ್ಗೆ ನಮ್ಮಿಂದ ಆಗಿದೆ ಅಂದ್ರೆ ಸುಮ್ನೆ ಇರ್ಬೇಕಷ್ಟೇ. ಅವ್ರು ನೋಡಿ ಹೆಂಗೆ ಏನೇನೋ ಬೈತವ್ರೆ, ಕೇಳು. ತಪ್ಪಿಟ್ಕೊಂಡು ನೀನು ಉದ್ದ ನಾಲ್ಗೆ ತೆಗೆದ್ರೆ ನೀನ್ ಕಟ್ ಮಾಡ್ಬಿಡ್ತೀನಿ. ಉದ್ದಾಗಿರೋದು ನಿನ್ಗೆ ಹೇಳ್ತಾ ಇದೀನಿ ಸರ್. ನೀವು ಆಯ್ತು ಸರ್, ಈಗ ಹೇಳ್ತಾ ಇದೀನಲ್ವಾ, ಆಯ್ತು ಬಿಡಿ. ಅದೇನಿದೆ ನೀವು ನನಗೆ ಚಾನಲ್ ನಂಬರ್ ಕೊಡಿ, ನಾನು ನಿಮ್ಗೆ ಪೇ ಮಾಡ್ಕೊಡ್ತೇನೆ. 1,000 ರೂಪಾಯಿ ಕಳ್ಸಮ್ಮ ಈಗ. ಮನೆಗೆ ಬರ್ಬೇಕಾ? ಚಂದು ಸುಮ್ನೆ ಇರ್ತೀರಾ ಇವಾಗ ನೀವು? ಅವ್ರ ಕೈಲಿ ಬೈಸ್ಕೊಂಡ್ ಮನೆಗೆ ಬರ್ಬೇಕಾ? ಹೇಳು. ಆಯ್ತು ಬೈಸ್ಕೊಂಡು. ಏನು ಆಗಲ್ಲ, ಬೈದ್ರೆ ಏನಾಯ್ತು? ಬೈದ್ರೆ ಬೈತಾರ ಬಿಡಿ, ಏನಾಗಲ್ಲ. ನಾನು ಯಾಕೆ ಬೈಸ್ಕೋಬೇಕು ಅವ್ರ ಕೈಲಿ? ಇವಾಗ ನೀವ್ ಮಾತಾಡ್ತೇನೆ, ನಾ ಮಾತಾಡ್ಲ ಹೇಳು. ಎರಡೇ ಮಾತು. ಈಗ ತಪ್ಪು ನಮ್ಮಿಂದ ಆಗಿರೋದ್ರಿಂದ ನಂದೇನ್ ತಪ್ಪಿಲ್ಲಮ್ಮ. ಅವ್ರೆ ಕೆಟ್ಟ ಮಾತಲ್ಲಿ ಬೈದಿದ್ ಫಸ್ಟ್ ಮಾತಾಡು. ನೀನು ಡ್ರೈವ್ ಮಾಡ್ಬೇಕಾದ್ರೆ ಫೋನ್ ಯೂಸ್ ಮಾಡಿದ್ದು ಫಸ್ಟ್ ತಪ್ಪು ನಿಂದು. ನಾನು ಯೂಸ್ ಮಾಡಿಲ್ಲ, ಕೇಳು. ಅವ್ರನ್ನ ಫೋನ್ ಯೂಸ್ ಮಾಡಿಲ್ಲ, ತೋರ್ಸ ಕೇಳು. ನೀವ್ ಕಾಲಲ್ಲಿ ಮಾತಾಡ್ತಾ ಇರ್ಲಿಲ್ವಾ? ಪ್ರೂಫ್ ಕೇಳಿ, ನಾನು ಮಾತಾಡ್ತಿದ್ದೀನ ಕೇಳು. ಏಯ್ ಇದೇನ್ ಗಂಡ ಹೆಂಡತಿ ಸೇರ್ಕಣೆ ನಾಟಕ ಆಡ್ತಾ ಇದ್ರ? ಇವಾಗ ತಾನೇ ಆ ಹುಡುಗಿನ ಹೇಳಿಲ್ವಾ ನನ್ ಜೊತೆ ಮಾತಾಡ್ತಾ ಇದ್ರು ಅಂತ? ಕರೆಕ್ಟ್ ಮಾತಾಡಿ ಸರ್, ನಾಟಕ ಆಡ್ತಿದ್ದೀರಾ ಅಂತ ಅಲ್ಲ. ಮತ್ತೆ ಕರೆಕ್ಟ್ ಮಾತಾಡಿ, ನಾನು ಹೇಳ್ತಾ ಇದೀನಿ ತಾನೆ. ಏನ್ ಹೇಳ್ತಾ ಇರೋದಮ್ಮ ನೀನು? ಅಲ್ಲ ಅನ್ನ ತಿನ್ನ ಬೈಲ್ ನೀನೇ ತಾನೇ ಹೇಳಿದ್ದು ನನ್ಗೆ. ಸರ್ ಎಮರ್ಜೆನ್ಸಿ ಇಂದು ಮಾತಾಡ್ ಅನ್ನತಿನ ಬಾಯಿಲೆ ಹೇಳ್ತಾ ಇರೋದು ತಪ್ಪು ಆಗಿದೆ ಅಂತ ಹೇಳ್ತಾ ಇದೀನಿ ತಾನೆ. ಈಗ ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ವಲ್ಲ. ಮತ್ತೆ ಇವನೇ ಕಿಂಗಾಡ್ತಾನೋ ಒಳ್ಳೆ ವಾಂಪೇದಿ ಬಂದವ್ ನಂಗೆ. ಏನಾಗಿದೆ ಅದಕ್ಕೆ ನಾನು ಫೈನ್ ಕಟ್ತೀನಿ. ನೀವು ಕರೆಕ್ಟ್ ಆಗಿ ಮಾತಾಡಿ, ನಿಮಗ್ ಗೊತ್ತಾಗಲ್ಲ ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು. ಇವನು ಗೊತ್ತಿಲ್ಲ ಒಬ್ಬ ಆಫೀಸರ್ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ನಿನ್ ಗಂಡಂಗೆ, ದೊಡ್ಡ ಮನುಷ್ಯಂಗೆ. ಅವ್ರು ನಾನು ಹೇಳ್ತೀನಿ ಅಂತ ನಾವು ಕಡೆ ನಾನು ಸಾರಿ ಹೇಳ್ತಾ ಇದೀನಿ ತಾನೆ. ಕೇಳಿದ್ರೆ ಏನಾಗಿದೆ ಅದಕ್ಕೆ ನಾನು ಫೈನ್ ಕಟ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ ಸರ್. ತಲೆ ಬಗ್ಗೆ ಅವ್ರು ಆಫ್ ಮೈಂಡ್ ಅವ್ರ ಬಿಡಿ ಆಯ್ತು. ಈ ವಿಚಾರ ನಂಗೆ ಗೊತ್ತಿರ್ಲಿಲ್ಲ. ಕರ್ಕೊಂಡೋಗಿ ಮನೆಗೆ ಬಂದ್ಮೇಲೆ ತಲೆ ಟೆಸ್ಟ್ ಮಾಡ್ಸಮ್ಮ ಒಂದ್ಸಲ. ಮಾಡಿಸ್ತೀನಿ. ಅದೇನಿದೆ, ನೀವು ನನ್ಗೆ ನಂಬರ್ ಇಲ್ಲ ಅಂದ್ರೆ ಚಾನಲ್ ಕೊಡಿ, ಮಾಡ್ತೀನಿ. ಏಯ್ ಆಫ್ ಮೆಂಟ್ಲು ಬಂದಿಲ್ಲ ಫೈನ್ ಕಟ್ಟಲಿ. ಸರ್ ನೀವು ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ನೀನ್ ಅಂದ್ರೆ ಕರೆಕ್ಟ್ ಆಗಿರೋ ವರ್ಡ್, ನಾನು ಹೇಳಿದ್ರೆ ಓವರ್ ವರ್ಡ್ ಇದು. ನಾನ್ ಅಂದಿದ್ ನೀವು ರಿಪೀಟ್ ಮಾತಾಡೋದಕ್ಕೆ ನಾನ್ ಮಾತಾಡ್ತೀನಿ. ನಿಮ್ಗೆ ಯಾರು ಹೇಳಿದ್ದು ಮಾತಾಡಕ್ಕೆ? ಅವ್ರೊಂದು ಏನೋ ಸಿಗ್ನಲ್ ಜಂಪ್ ಮಾಡೋದನ್ನ ಕಾಣಕ್ ನೀವು ಅಂದಂಗೆಲ್ಲ ಅನ್ಸ್ಕೋತಾರೆ ಅಂತ ಏನಿದ್ವಲ್ಲ. ನೀನ್ ಮಡ್ಗಮ್ಮ, ನಿನ್ಗೇನು ಅರ್ಥ ಆಗಲ್ಲ ನಿನ್ಗೆ. ಮಾತಾಡ್ಬೇಡಿ, ಕರೆಕ್ಟ್ ಆಗಿ ಕೊಟ್ಟು. ನಾನು ಅಂತ ಅನ್ಲ, ನಿಮ್ ಹೆಂಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೇನೆ, ನೀವು ಹಂಗೆ ಮಾತಾಡ್ಬೇಕು. ನಾನು ಅಂತ ಮಾತಾಡ್ಲ ನಿಮ್ ಜೊತೆ? ಅಲ್ಲ ನಿನ್ ಗಂಡ ಮಾತಾಡ್ತಿರೋ ಮಾತ್ಗೆ ತಗೊಂಡ ಒಳಗಾಗ್ತಕ್ಕ ಅವ್ನ. ಹಲೋ ನೀವು ಆಫೀಸರೇ ಆಗಿರ್ಬೋದು, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರ್ಬೋದು.
ರೆಸ್ಪೆಕ್ಟ್ ಹೆಂಗ್ ಕೊಟ್ಟು ಮಾತಾಡ್ಬೇಕು ಹಂಗ್ ಕೊಡಿ. ನಿನ್ ಗಂಡಂಗೆ ಹೇಳ್ಕೊಡೋದು ನಾನು ನಾನು ಮನೇಲಿ ಏನ್ ಮಾತಾಡ್ತಾ ರಾತ್ರಿ ಇದೀನ? ಬಂದ್ಮೇಲೆ ನೀವು ಅವ್ರ ಜೊತೆ ಅವ್ರು ನಿಮ್ನ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾ ಇರೋದು. ನೀವು ಅವ್ರ ಜೊತೆ ಹೆಂಗಾರು ಮಾತಾಡಿ, ನಾನು ನಿಮ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಅಂತಾನೆ. ನೀವು ಹಂಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸ್ಬೇಕು. ಸರಿ ಇವ್ನ ನಾನು ಹೆಂಗ್ ಮಾತಾಡ್ಸಿ ಕಳಿಸ್ಬೇಕಂತ ಗೊತ್ತಂಗ್ ಮಾತಾಡ್ಸಿ ಕಳಿಸ್ತೀನಿ. ನಿನ್ ಫೈನು ಬೇಡ ಏನು ಬೇಡ, ಬಂದ್ ಕೋರ್ಟಲ್ಲಿ ಕಟ್ಕೊಳ್ಳಿ ನಿಮ್ ಫೈನ್ ಬಿಡಿ. ನಾನು ಇವ್ನ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅದು ಕೊಟ್ಬಿಟ್ಟು ಸರಿ ಆಯ್ತು ಬಿಡಿ. ಕೋರ್ಟಲ್ಲೇ ಬಂದು ಕರ್ಕೊಂಡೋಗಿ ಇವ್ನ. ಸರಿ ನೀವ್ ಎಲ್ಲಿ ಹಿಡ್ದಿರೋದು? ನಿನ್ಗೇನಿಗೆ ಮಾಹಿತಿ ಕೊಡ್ಬೇಕು ನಾವು? ನಿಮ್ಗೆ ಏನಕ್ಕಂದ್ರೆ ನೀವು ಇಷ್ಟೊತ್ತಂಕ ಯಾರ ಜೊತೆ ಮಾತಾಡಿದ್ರಿ ಆ? ನೀವು? ನಾನೇನ್ ಮಾಡಿದ್ನಾ? ನಿನ್ ಗಂಡನೇ ಫೋನ್ ಮಾಡ್ಬಿಟ್ಟು ತಂದ್ಕೊಟ್ರೆ 8 ತಿಂಗಳು ಆಗೈತೆ ನನಗೆ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಈಗ ನೋಡಿದ್ರೆ ಆ ಸಿಗ್ನಲ್ ಜಂಪ್ ಮಾಡೋರೆ ಅಂತ ಅದೇನು ಗಂಟೆಗೊಂದೊಂದು ಸುಳ್ಳು ಹೇಳ್ತೀರಾ ಗಂಡ ಹೇಳ್ತಿರೋ? ಹೌದಾ? ನಾನು ಅದೇನ್ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿರುತ್ತೆ ತಾನೇ? ಯಾವ ಕ್ಯಾಮ್ರಾ? ಅದೇನಿದೆ ನಾನು ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ನಾವು ಫೈನ್ ಕಟ್ತೀವಿ. ಆಯ್ತು, ಕ್ಯಾಮ್ರಾದಲ್ಲೇ ಚೆಕ್ ಮಾಡಿಸ್ಬಿಟ್ಟು ಕೋರ್ಟಲ್ಲೇ ಬಂದು ಕರ್ಕೊಂಡೋಗಿ. ಬೇಕಾದ್ರೆ ನೀವು ಅಲ್ಲಿ ಬರೀ ಇದಾಗಿರೋದ್ರಿಂದ ಅವ್ರೇನ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿಲ್ಲ, ನೀವು ಗಾಡಿ ತಗೊಂಡೋಗಿ ಇಟ್ಕೊಳಕ್ಕೆ ಅವ್ರ ಫೋನಲ್ಲಿ ಮಾತಾಡಿರೋದ್ರಿಂದ ಫೈನ್ ಕಟ್ಬೇಕಾದ್ರೆ ಫೈನ್ ಕಟ್ತೀವಿ ನಾವು. ನೀವು ಗಾಡಿ ಎಲ್ಲ ಇಟ್ಕೊಳ್ಳೋಷ್ಟು ಇದೇನಿಲ್ಲ. ನನಗೆ ರೂಲ್ಸು ರೆಗ್ಯುಲೇಷನ್ ಕಾನೂನು ನನಗೆ ಹೇಳ್ಕೊಡಕ್ ಬರಬೇಡ ಕಣಮ್ಮ ನೀನು, ಆಯ್ತಾ? ನಾನ್ ನಿಮ್ಗೆ ಹೇಳ್ಕೊಡ್ತಲ್ಲ, ಎಜುಕೇಟೆಡ್ ಆಗಿ ಅದೆಲ್ಲಾರ್ಗು ಗೊತ್ತಿರುತ್ತೆ. ನಿಮ್ಗೆ ಹೇಳ್ಕೊಡ್ಬೇಕು ಏನ್ ಓದಿದ್ಯಾ ನೀನು? ನಾನು ಏನಾದ್ರು ಓದಿರ್ಲಿ, ನನಗ್ ಸ್ವಲ್ಪ ಎಜುಕೇಟೆಡ್ ಆಗಿದ್ರಿಂದ ನನಗೆ ಗೊತ್ತಿದೆ. ಹಾ, ನಾನು ನಿಮ್ಗೆ ಎಲ್ಲಾನು ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ. ನಿನಗೂ ಅಷ್ಟೇ, ನಾನು ಎಲ್ಲಾನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಿನ್ ಜೊತೆ ಮಾತಾಡ್ತಿರೋದು ತಪ್ಪು ನಾನು, ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ನಾನ್ ನಿಮ್ನ ಕೇಳ್ತಾ ಇದೀನಿ, ನೀವು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದೀರಾ. ನೀವು ತುಂಬಾ ಜಾಸ್ತಿ ಮಾತಾಡ್ತಾ ಇದೀರಾ. ನೀನ್ ಹೆಂಗ್ ಕೇಳ್ಬೇಕದನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು. ದೌಲತ್ತಲ್ಲಿ ಮಾತಾಡಿದ್ರೆ ದೌಲತ್ತಲ್ಲಿ ಮಾತಾಡ್ತೀರಾ, ನೀವ್ ಹೆಂಗ್ ಮಾತಾಡೋದು ನನ್ ಜೊತೆ? ಏನ್ ಮಾತಾಡ್ದೆ? ಅಂತಂದ್ರೆ ಏನು? ನಿಮ್ಗೆ ಯಾರು ಸೊಲ್ಯೂಷನ್ ಕೊಟ್ಟಿದ್ ನಾನು ಏನಕ್ಕೆ? ಏನು ಅಂತೀನಿ, ಬೀನು ಅಂತೀನಿ, ಸೀನು ಅಂತೀನಿ, ಏನಿವಾಗ? ಯಾರ ಏನನ್ನ ಏನಕ್ಕೆ? ಏಯ್, ಒಬ್ಬ ಆಫೀಸರ್ಗೆ ನೀನ್ ಯಾರು ಹೇಳು? ನಾನ್ ಯಾರ? ನೀ ಆಫೀಸರೇ ಆಗಿರೋ, ನೀನ್ ಆಫೀಸರೇ ಆಗಿರೋ, ಏನಾದ್ರು ಆಗಿರೋ, ಉರಿತಾಯ್ತಾ? ನನ್ಗೂ ಹಂಗೇನೆ. ನನ್ ಗಂಡನ ಕೈಲಿ ನಾನು ಅನ್ಸ್ಕೊಳಲ್ಲ. ನೀನ್ ಯಾರು ನನ್ಗೆ ಏನು? ಅವ್ನು ಅಮ್ಮೋರ್ ಗಂಡ ಆಗಿದ್ರೆ ನಾನೇನ್ ಮಾಡ್ಲಿ? ಕರೆಕ್ಟ್ ಆಗಿ ಮಾತಾಡಂಗಿದ್ರೆ ಮಾತಾಡು. ನನ್ಗೂ ಮಾತಾಡಕ್ ಬರುತ್ತೆ, ರೆಸ್ಪೆಕ್ಟ್ ಇಲ್ಲಂತೆ. ಮಾತಾಡ್ ತೋರ್ಸ್ಲಾ? ತೋರ್ಸು ಮಾತಾಡ್ಲಾ? ನನ್ಗೂ ಹೋಗೋ ಬರೋ ಏನೇ ಹೋಗೋ ಅಂತ ಎಲ್ಲಾದ್ರೂ ಬರುತ್ತೆ. ಮಾತಾಡೋ. ನನ್ನ ಮಾತಾಡ್ಸಿ ನಾನು ನಿನ್ನ ಹಂಗೆ ತಪ್ಪು ಮಾಡಿರೋರ್ಗೆ ಇಷ್ಟೊಂದು ಗಾಂಚಲಿ ಇರ್ಬೇಕು ಅಂದ್ರೆ ನಾವೇ ನಿಮ್ಮನೆ ಕೆಲ್ಸಕ್ಕಿದೀವ. ತಪ್ಪು ಮಾಡಿದಾಗ ಹಿಡ್ದಾದ್ರೆ ಇಷ್ಟೊಂದು ಗಾಂಚಲಿಯಾಗಿ ಮಾತಾಡ್ತಿರಲ್ಲ. ಅದು ಫೈನ್ ಕಟ್ಬೇಕು, ಅದಕ್ಕೆ ನಾನೆಲ್ಲ ಓಕೆ ಅಂತ ಅಂದಿದ್ದೆ. ನಿಮ್ ಜೊತೆ ನಾನು ವಾದ ಮಾಡಿಲ್ಲ. ನಾನು ಕೊಟ್ಟಲ್ಲ, ಏನ್ ಮಾಡ್ಕೊಂತ ಮಾಡ್ಕೊ ಅಂತಾರ, ನಾನು ಏನು ಹೇಳಿಲ್ಲ. ನಾನ್ ಕೇಳ್ತಾ ಇರೋದು ಹೋಗು ಬಾ ಅನ್ನಕ್ಕೆ ನೀನ್ ಯಾರು ಇಟ್ಕೊಟ್ಟಿದ್ರು? ನಿನ್ ಗಂಡಂಗೆ ಒಬ್ಬ ಆಫೀಸರ್ಗೆ ಬಾಯಿ ಬಂದಾಗ ಮಾತಾಡಕ್ ಅವ್ನಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಅದು ಅವನ ಹತ್ರ ಇಟ್ಕೊಳ್ಳಿ ನೀವು. ಏನ್ ಅವನ ಹತ್ರ ಇಟ್ಕೊಳ್ಳೋದು? ಮಾತಾಡಿದ್ದು ಏನ್ ಅವನ ಹತ್ರ ಇಟ್ಕೊಳ್ಳೋದು? ನಾನ್ ಕೇಳ್ತಾ ಇರೋದು, ಗಾಡಿ ಈಸ್ಕೊಂಡಿದ್ದೀರಾ, ಫೈನ್ ಕಟ್ಬೇಕು ಅಷ್ಟೇ ಮಾತ್ರ ಕೇಳ್ತಾ ಇರೋದು. ಅದನ್ನ ಬಿಟ್ಬಿಟ್ಟು ನೀನ್ ಹೋಗು ಬಾ ಅಂದಂಗೆಲ್ಲ ಅನ್ಸ್ಕೊಳಕ್ಕೆ ನನ್ ಬಿಟ್ಟಿ ಬಿದ್ದಿರ್ಲಿ ಮನೆ ನಾನು ಒಂದು ಸುತ್ತ ನಾನು ತಿಂದಿಲ್ಲ. ಈಗ ಅವೆಲ್ಲ ಮಾತುಗಳು ಈಗ ಯಾರು ನನ್ಗೆ ಅನ್ನಕ್ಕೆ? ಈಗ 8,000 ರೂಪಾಯಿ ಫೈನ್ ಕಟ್ಬಿಟ್ಟು ಬಂದ್ ಕೋರ್ಟಲ್ಲಿ ಗಾಡಿ ಇಸ್ಕೊಂಡು ಹೌದಾ? ಇಟ್ಕೋ, ನಿನ್ ಗಾಡಿ ನೀನೇ ಇಟ್ಕೋ. ಕಟ್ ಮಾಡಿದ್ಲು ಈಗ ಮಾಡ್ತಾರ ಪುನಃ. ನಾನು ಲೈನಲ್ಲಿ ಇಲ್ಲ ಅನ್ಬಿಟ್ಟೆ ನೀವೇ ಮಾತಾಡಿ. ಹಲೋ, ಏನು ಏನ್ ಬೈದ ಅವ್ರಿಗೆ? ಏನು ಅವ್ನ್ ಯಾರು ನನ್ನ ಏನೇ ಹೋಗಿ ಬರೋನಕ್ಕೆ? ಸಾಕ್ ಮಡ್ಗಿನ ಅವ್ನ್ ಸಾಕ್ ಮಡ್ಗಿನ ನನ್ನ ರೂಲ್ಸ್ ಗೊತ್ತಾ, ಅದ್ ಗೊತ್ತಾ, ಇದ್ ಗೊತ್ತಾ ಅಂತ ದುಡ್ಡ ಲೆಕ್ಚರ್ ಕೊಟ್ಟಿದ್ದಾನೆ. ಅವನ್ಗೆ ಅನ್ಸ್ಕೋಬೇಕು ಅನ್ನೋದು ನನ್ಗೇನೈತೆ? ಹಿಂಗೆಲ್ಲ ಏನೇನೋ ಬೈದ ಕೆಟ್ಟಾಗೆಲ್ಲ ಬೈದವ್ರೆ. ರೆಕಾರ್ಡೇ ಐತೆ. ಅಂತ ಬೈತವ್ರೆ. ಆಯ್ತು, 3 ಬಸ್ ಸ್ಟೇಷನ್ ಅಲ್ಲಿ ಇದ್ದಂತ ತಕೋಗ್ಲಿದ್ರು. ಅವ್ನ ಏನ್ ಮಾತಾಡಿದ ನನ್ನ ಹತ್ರ ರೆಕಾರ್ಡ್ ಐತೆ, ನಾನು ಕಳ್ಸ್ಕೊಡ್ತೀನಿ. ಮತ್ತೆ ಅವನು ಹಂಗೆ ಹಿಂಗೆ ಅವಳೇನೋ ಗಾಂಚಲಿ ಮಾತಾಡ್ತಾಳೆ, ಹಂಗೆ ಹಿಂಗೆ ಅಂತ ಅಂತವನು. ಅವನು ಹೋಗೇ ಬಾರೆ ಅಂತ, ಅಮ್ಮೋರ್ ಗಂಡ ಹಂಗೆ ಹಿಂಗೆ ಅಂತ ನೀನ್ ನೋಡಿದ ಬಂದು ಅಮ್ಮೋರ್ ಗಂಡ ಅಂತ ಅಂದ. ಈಗ ಏನಂತ ಗಾಡಿ ತಗೋಕ್ ಆಗತ್ತನ? ಫಸ್ಟ್ 500 ರೂಪಾಯಿ ಕೊಡೋದು, ಈಗ 5,000 ಕೊಟ್ಟು ಇಲ್ಲ. ಆಮೇಲೆ ನಿನ್ ಹೆಂಡತಿ ಕಾಂಚಲಿಂದ ಎಲ್ಲ ಮಾತಾಡೋಳೆ, ನನ್ ಗಾಡಿ ಕೊಡೋದಿಲ್ಲ, ಅದೇನ್ ಮಾಡ್ಕೊಂತ ಮಾಡ್ಕೋ, ಯಾರು ಕರ್ಕೊಂಬತ್ತೆ ಕರ್ಕೊಂಬ. ಆಯ್ತು, ಎಲ್ಲಿ ಹೇಳಿದ್ರು ಶಿವನನ್ ಕೈ ಫೋನ್ ಮಾಡಿ. ಯಾವ ಶಿವನ ಕೈಲಿ ಫೋನ್ ಕೊಡ್ತು, ಅವ್ರ ನಂಬರ್ ಕೊಟ್ಟು ನಾನು ಮಾತಾಡ್ತಿರ್ತೀನಿ. ಶಿವಣ್ಣ ಅಂದ್ರೆ ಯಾರ ಹೇಳು? ಇದು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ. ನಿಜವಾಗ್ಲೂ ಎಷ್ಟು ಬಾತ್ ಬರ್ತಾರೆ ಗೊತ್ತಾ? ಸಾನಿಕಾ ಯಾರು? RJ ಸುನಿಲ್ ಅಂದ್ಬಿಟ್ಟು ಮಾತಾಡ್ತಿರೋದು ನಿಮ್ ಜೊತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಆಕ್ಚುಲಿ ನನಗೆ ಕಾಗೆ ಆರಿಸಿ ಡೈರೆಕ್ಟ್ ಆಗಿ ಅಂತ ಹೇಳಿದ್ರು. ಬೇಡ ಇಬ್ರು ಸೇರ್ಕೊಂಡು ಕಾಗೆ ಆರ್ಸೋಣ ಅಂತ ಒಂದು ಐಡಿಯಾ ಮಾಡಿದ್ವಿ. ಏನಮ್ಮ ಭದ್ರಕಾಳಿ ಆಗ್ಬಿಡ್ತಿಲ್ಲ ಇದಕ್ಕಿದ್ದಂಗೆ. ಕರೆಕ್ಟ್ ಮಾತಾಡ್ಬೇಕು, ಯಾರೇ ಆದ್ರೂ ಅಷ್ಟೇ. ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಂದ್ರೆ ಅವ್ರು ರೆಸ್ಪೆಕ್ಟ್ ಕೊಡ್ಲೇಬೇಕು. ಬಟ್ ಇನ್ನೊಂದು ವಿಚಾರ ಏನಂದ್ರೆ, ಕಂಗ್ರಾಚುಲೇಷನ್ಸ್. ಯಾಕೆ ಅದೇನು 8 ತಿಂಗಳು ಪ್ರೆಗ್ನೆಂಟ್ ಒಂದಲ್ಲ, ನೆಕ್ಸ್ಟ್ ಮಂತ್ ಡೆಲಿವರಿ ತಾನೆ? ಇಲ್ಲ ಸರ್, ನನಗೆ ಅವಾಗ್ಲೇ 4 months ಬೇಬಿ ಇದೆ. ಅಪ್ಪ ನೋಡ್ದ ಗಂಡು ಉಳಿಸ್ಬೇಕು ಅಂತ ಹೆಂಗೆಲ್ಲ ಸುಳ್ಳು ಹೇಳ.
ಹೌದು ಗಂಡನ ಉಳಿಸ್ಬೇಕಂದ್ರೆ ಸುಳ್ಳು ಹೇಳಲೇಬೇಕು. ವೆಲ್ ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಆಗ್ಬಿಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನಗಿಸ್ತಾರೆ. ಯಾಕಂದರೆ ನಗೋದು ರೋಗ ನಗಿಸೋದು ರೋಗ ನಗ್ತಿದ್ರೆ ಬರುತ್ತೆ ರೋಗ. ಆದರೆ ನಾನು ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil. Prank calls.